ಆನೆಗಳು ಯಾಕೆ ಟ್ರೈನಿಗೆ ಸಿಕ್ಕಾಕೊಂಡು ಸತ್ತೋಗುತ್ತೆ? ಆನೆಗಳಿಗೆ ಹಳ್ಳಿಯಲ್ಲಿ ಮತ್ತೆ ಹೈವೇಗಳಲ್ಲಿ ಏನ್ ಕೆಲಸ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ, ಎಲಿಫೆಂಟ್ ಕಾರಿಡಾರ್. ಎಲಿಫೆಂಟ್ ಕಾರಿಡಾರ್ ಅಂದ್ರೆ ಆನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗೋ ದಾರಿ. ಈ ದಾರಿಯಲ್ಲಿ ಎರಡ್ ತರ ಇದೆ. ಒಂದು ಶಾರ್ಟ್ ಡಿಸ್ಟೆನ್ಸ್, ಆನೆಗಳು ಡೈಲಿ ಓಡಾಡಂತಹ ಜಾಗ, ನೀರು ಹುಡ್ಕೊಂಡು ಹೋಗುತ್ತೆ. ಇನ್ನು ಎರಡನೇದು ಬಂದು ಲಾಂಗ್ ಡಿಸ್ಟೆನ್ಸ್, ಅಂದ್ರೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಮೇಟಿಂಗ್ ಮಾಡೋದಕ್ಕೆ ಮತ್ತೆ ಊಟ ಹುಡ್ಕೊಂಡು ಹೋಗುವಂತಹ ಜಾಗ. ಮನುಷ್ಯರು ರೋಡ್ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ, ರೈಲ್ವೆ ಟ್ರ್ಯಾಕ್ ಗಳನ್ನ ಹಾಕೋದಕ್ಕೆ ಈ ಆನೆಗಳ ಕಾರಿಡಾರ್ ನ ಅಕ್ವೈರ್ ಮಾಡ್ಕೊಂತಾರೆ. ಆನೆಗಳು ಸಾವಿರಾರು ವರ್ಷದಿಂದ ಇದೇ ದಾರಿಯಲ್ಲಿ ಓಡಾಡಿರುತ್ತೆ. ತನ್ನ ಪೂರ್ವಜರಿಂದ ಒಂದು ಆನೆಯಿಂದ ಇನ್ನೊಂದು ಆನೆಗೆ ಈ ಇನ್ಫಾರ್ಮೇಶನ್ ಪಾಸ್ ಆಗಿರುತ್ತೆ. ಅದು ಏನೇ ಆದ್ರೂ ಅದೇ ದಾರಿಯಲ್ಲಿ ಓಡಾಡೋದು. ಒಂದಷ್ಟು ದಿವಸಗಳು ಕಳೆದ ನಂತರ ಆನೆಗಳು ಮತ್ತೆ ಆ ದಾರಿಯಲ್ಲಿ ಹೋಗುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿರ್ತಾರೆ ಅಥವಾ ರೈಲ್ವೆ ಟ್ರ್ಯಾಕ್ ಹಾಕಿರ್ತಾರೆ. ಆನೆಗಳಿಗೆ ಟ್ರೈನ್ ಡಿಕ್ಕಿ ಹೊಡೆದು ಅಥವಾ ಎಲೆಕ್ಟ್ರಿಕ್ ಫೆನ್ಸ್ಗೆ ಸಿಕ್ಕಾಕೊಂಡು ಸತ್ತೋಗ್ತವೆ. ಇನ್ನೊಂದಷ್ಟು ಕಡೆ ಮನುಷ್ಯರು ಆನೆಗಳಲ್ಲಿ ಬರಬಾರ್ದು ಅಂತ ಅದಕ್ಕೆ ವಿಷ ಹಾಕೋದು, ಕಲ್ಲಲ್ಲಿ ಹೊಡೆಯೋದು, ಬೆಂಕಿ ಹಚ್ಚೋ ಕೆಲಸ ಕೂಡ ಮಾಡಿದ್ದಾರೆ.